ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾನು ಆರಾಮದಿನಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ್ರಿ. ಜೇರ ನಸಮ ಈಗ ಕಸ್ಟಮರ್ದೇನ ಜಂಪರ ಕಸ್ಟಮರ್ ನೋಡ್ರಿ, ಮಸ್ತ್ ಆಗತ್ತಲ್ಲ ಅದು ಡಿಸೈನ. ಹಾಂ, ಗುಲಾಬಿ ಹೂವು. ಸ್ಟಾಪ್ ಕರೋಣ. ಸುಮ್ಮನೆ ಏನು ಮಾಡಾಕತ್ತಿ? ಥಂಡಿ ಭಾಳ ಐತಲ್ರಿ, ಅದಕ್ಕೆ ಕಡ್ಲಿ ಹುರಿಯಾಕತ್ತೀನಿ. ಅವು ಹೆಂಗೆ ಹುರಿಯಾಕತ್ತೀನಿ ಅಂದ್ರೆ ಉಪ್ಪನ್ನ ಹಾಕಿ ಹುರಿಯಾಕತ್ತೀನಿ ರೀ. ಉಪ್ಪನೇ ಹುರಿಯಾಕತ್ತಿ? ಅಂದ್ರೆ ಆಳು ಹೊಡಿತಾವು ಅಂತೇಳಿ. ಏನೇನು ಓಡಾಕುಂತು ಪಟ್ ಪಡ್ಪಡಲಾಕತ್ತು ಅದಂತ ನಾನು ನೋಡ್ರಿ. ಇಲ್ಲ ಒಂದು ಆಗಕತ್ತವದು ಈ ಥರ. ಹೌದು ನೋಡಿ, ಇದೆ ನೋಡ್ರಿ ಅದು. ಹೌದೌದು. ಅವ ಅದಕ್ಕೆ ತಡಿ ಹಾಂ ತಡಿ ಸ್ವಲ್ಪ ತಡಿ ಹೇಳ್ತದೆ. ತಡಿತಾರೆ ಹಂಗೆ ಮತ್ತೇನು ಹೊತ್ತಾವ ನಾವು. ಇಲ್ಲ ಹೊಡ್ಯಾತಾವು ಅದ 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 ನೋಡಿದೆ ನಾನು ಒಂದ್ಸಲ ಟ್ರೈ ಮಾಡಂತರಿ ಅಂತೇಳಿ. ಆದರೂ ಕೆಲ್ಸ ಪಾಸ್ ಆತ್ರಿ. ಯಾವ ಉಪ್ಪಿದೆ? ಅಡಿಗೆ ಮಾಡ್ತೇವಲ್ರಿ ಆ ಉಪ್ಪು ರೀ ಅದು. ಹಲ್ದಿಕೊಪ್ಪ ಇದೆ. ಸರಿ, ಅಡಿಗೆ ಮಾಡೋಪ್ಪಲ್ಲ ಅದು. ಅಡಿಗೆ ಮಾಡೋದ್ರಿ ಇಪ್ಪ ಜಸ್ಟ್ ಜೋಕ್. ಮಸ್ತ್ ಅದೊಳೆ. ಇದಕ್ಕೆ ಸ್ವಲ್ಪ ಇದು ಹಾಕ್ಬೇಕು, ಉಪ್ಪು ಅರ್ಶಿನ ಪುಡಿ ಹಾಕಿನ್ರಿ ಫಸ್ಟ್. ಇದಿಲ್ಲ ಇಲ್ಲಿಟ್ಟೆ ನೋಡ್ರಿ, ಹಾಕಿ ಒಂದು 5 ನಿಮಿಷ ಹಾಕಿಟ್ಟಿದ್ದೆ. ಇದ್ರ ಹಾಕಿ ನೀನೆ ಹ್ಯಾಂಗೆ ಮಾಡಬಾರ್ದ. ಇವು ಏನು ಬಿಡ್ತಾವಲ್ಲಿ ಇವು ಹಿಂಗೆ ಹೊಡೆದ ಮ್ಯಾಗ ಹಾಕಬೇಕು. ಅದಕ್ಕೆ ಹೊಡೆದ್ಮೇಲೆ ಹಾಕಬಾರ್ದ್ರಿ, ಫಸ್ಟಿಗೆ ಹಾಕಿ ನೆನೆಡ್ಬೇಕು ಅವನು. ಏನೇ ತೆಗೆದ ಮಸ್ತ್ ಇವ ನೋಡ್ರಿ. ನಮ್ಮ ಮನ್ಯಾಗ ಇವತ್ತು ಕಡ್ಲಿ ಸ್ಪೆಷಲ್ ಮಸ್ತ್. ಯಾವ ಮಾತ್ರ ಸುಮ್ಮನೆ ಇವು ಮಸ್ತ್ ಹೊಡೆದ ಇವು. ಹಾಂ ಮಸ್ತ್ ಅದ ಸಪ್ಪ ತಗೊಂಡಿವು. ಇನ್ನೂ ಸ್ವಲ್ಪ ಉಪ್ಪು ಹಾಕ್ಲಂತಿದ್ರೆ. ನಾನು ತಗೋತೀನಿ ನಿನಗೆ ಇದನ್ನೆಲ್ಲ. ನೀವು ಮೊದಲು ನೀವು ಹುರ್ಕೋದನ್ನೇ ಹುರ್ಕೋದ್ಮ್ಯಾಗ ಏನು ಮಾಡ್ತೇಳೆ, ಒಂದು ತವಿ ಒಳಗನ್ನ ಮತ್ತೆ ಹಾಕಿ ಅದ್ರ ಉಪ್ಪಿನ ಕಲಿಸಿ. ಬೇಡ ಬೇಡ ನಂಗೆ. ಹಾಂ, ಒಂದು ಅಡಿಗೆದಾಗ ಉಪ್ಪು ಕಲಿಸಿಟ್ಟು ನೀರು ಇವ್ರು ಹುರ್ಕೊಂಡ್ ತವಿ ರೊಟ್ಟಿ ಮಾಡಿ ತವಿ ಒಳಗೆ ಅದನ್ನ ಹಾಕಿ ಉಪ್ಪಿನ ನೀರು ಹಾಕಿ ಒಳಗೆ ಮತ್ತೆ ಗುಡ್ಕಲ್ ತಗೊಂಡ್ ಅದ್ರ ಮೇಲೆ ತಿಕ್ತಿದ್ರೆ ಮಸ್ತ್ ಆಗದ ತಿನ್ನಕ. ಅಂದ್ರೆ ಸಪ್ಪದ ಅಷ್ಟ ಈಗ ಹೊಡೆದಾವ ಕಟ್ ಹೊಡೆದಾವ ಅದ್ರ ಸಪ್ಪದಾವು. ಯಾಕೋ ಮುನ್ನ ಏನಾಯ್ತು ಮುನ್ನ? ಅದ ಏನಾಗೈತಿ? ನೋಡಲ್ಲಿ ಮುನ್ನ ಉಳ್ಳಾಗಡ್ಡಿ ಹೆಚ್ಚಲೇಬೇಡು, ಹೆಚ್ಚಲೇಬೇಡ ಅಂತ ಹೇಳ್ತಾನ ಅವನು. ಕಡೆಗೆ ಹಚ್ಚಿಬಿಟ್ಟ ಮುನ್ನ, ಗಟ್ಟಿ ಮನಸ್ಸು ಮಾಡಿದ. ಮಮ್ಮಿ ನೋಡ್ಬಾ ಇಲ್ಲ ಇರಮ್ಮ. इरम हाय बोल. हाय. देखो कौवा है, देखो देखो कौवा आया. मम्मू का ने कौवा आया. हाय बोलिए. शानी नहीं मैं इरम तू. मम्मी ಏನು ಮಾಡತ್ತಿ? ಬಕೆಟ್ ತೊಳತ್ತೇನ? ಕೊಡ ಅವನ್ನೆಲ್ಲ ತಿಕ್ಕಡ ತಡಿಮ. ನಳ ಬರ್ತೈತೆ ಇವತ್ತು, ಅದಕ್ಕೆ ತುಂಬಕ್ ಬರ್ತೈತೆ. ನಳ ಬರ್ಲಿಲ್ಲ ಅಂದ್ರೆ ಮ್ಯಾಲ ನೀರು ಏರ್ಸಿವಲ್ಲ. ಹಾಂ ಏರ್ಸಿ ತುಂಬಿಡವನ. ತುಂಬಿಲ್ಲ ಇನ್ನೂ ಅದ? ಇನ್ನೂ ತುಂಬಿಲ್ಲ ಸಿಂಟ್ಯಾಕ್ಸ್. ಹಿರೇಮ್ ನೋಡಿ ಇಲ್ಲಿ ತಗೊಂತ ಒಳಗಡೆ ತಾಳ ಬೇಡವಾ ಯವ್ವ. ನೋಡ್ರಿ ಈಗೆಲ್ಲ ಕೆಲಸ ಹತ್ತು ಹೊರಗಿಂದ ಈಗ ಬಂದಿಲ್ಲ ನೋಡ್ರಿ. ಸಾನಿಯ ಚಾ ಹಾಕಿತ್ತಲ್ರಿ. ಆಮೇಲೆ ಇಲ್ಲಿ ಸಬ್ಬಸ್ಗೆ ಪಲ್ಯ ಮಾಡಕ್ಕೆ ಇಲ್ಲಿ ನಾ ಸಬ್ಬಸ್ಗೆ ಹೆಚ್ಚಿಕೊಟ್ಟೆ ಪಲ್ಯ ಮಾಡಾಕತ್ತೈತಿ. ಹೆಸರು ಕಾಳು ಹಾಕಿ ನೋಡ್ರಿ, ಇಲ್ಲಿ ಹೆಸರು ಕಾಳನ್ನು ಕುದಿಸಿಟ್ಟತ್ರಿ. ಈಗ ಪಲ್ಯ ಮಾಡೋಣ. ಇಲ್ಲಿ ನೋಡ್ರಿಪ್ಪ ಫ್ರೆಂಡ್ಸ್, ಇವತ್ತು ನಾಷ್ಟ ಏನೂ ಮಾಡಲೇ ಇಲ್ಲರಿ. ನಾನು ರೊಟ್ಟಿನ ಮಾಡಿಬಿಟ್ಟೆ, ಬಿಸಿ ಬಿಸಿ ರೊಟ್ಟಿ. ಆಮೇಲೆ ಸಬ್ಬಸ್ಗೆ ಪಲ್ಯ, ಉಳ್ಳಾಗಡ್ಡಿ ಕರ್ದೇನ್ರಿ ತವಿ ಒಳಗೆ. ಭಾಳ ಟೇಸ್ಟ್ ಆಗ್ತೈತ್ರಿ ಉಳ್ಳಾಗಡ್ಡಿ. ಆ ಥರ ಕರ್ಕೊಂದಿಪ್ಪ ಅಂದ್ರೆ ರೊಟ್ಟಿ ಒಳಗೆ ಸೂಪರ್ ಆಕತ್ರಿ. ಭಾಳ ಮಸ್ತ್ ಆಯ್ತು ನೋಡ್ರಿಪ್ಪ. ಈಗ ಬರ್ರಿ ಎಲ್ಲರೂ ಊಟ ಮಾಡೋಣಂತ್ರಿ. सोनू सोनू बोल, तू बोल हाय बोल. पप्पी दे माँ. तेरा नाम क्या माँ? दीदी का नाम है? दीदी क्या?
क्या खाई मत क्या खाई चेंगा खा रही होई क्या अम्मा कौन दिए वो क्या माँ अम्मा साना पापा फोन होना कहते तू क्या खा रही कटली कौन दी सानो आप दी क्या तुझे तू भी कटली खा रही क्या माँ खतर को काम है खटम खटम करक क्या हुआ कट कट करक सोना मैं मुंह देखे कितना लाल होता है देखे अम्मू तेरा बताओ देखे ಅಮ್ಮ ಬಂದಿದ್ರಿಪ್ಪ ಈಗಿಲ್ಲಿ ಚಾಚಾರ ಮನೆಗ್ರಿ ಅಮ್ಮ ಬಂದ್ರಂದ್ರ ಅಡಿಕೆ ಎಲೆ ಆಮೇಲೆ ಕಾಂಚಿ ತೊಗೊಂಬರ್ತಾರೆ ಕೊಟ್ಟು ಹೋಗ್ರಿ ಅಮ್ಮ ತೊಗೊರಿ ಬೇ ಹಾಕೋರಿ ಅಂತಂದೇಳಿ ಅದಕ್ಕೆ ಅಲ್ಲಿ ಅಮ್ಮನ ಜೋಡಿ ಕೂತ್ಕೊಂಡು ಚಾಚಾರ ಮನೆ ಚಾ ಕುಡ್ದು ಅಲ್ಲೇ ಒಂದು ಸ್ವಲ್ಪ ಈಗ ಅಡಿಕೆಲಿ ಹಾಕೊಂಡು ಬಂದಿರ ಹಂಗಾಗಿ ನೋಡ್ರಿ ಎಷ್ಟು ಕೆಂಪಾಗೈತ್ರಿ ಬಾಯಿ ಅದಿಲ್ಲ ನೋಡ್ರಿಪ್ಪ ಈಗ ಅರಿವಿ ಒಗಿಬೇಕ್ರಿ ಯಾಕಂದ್ರೆ ಇಲ್ಲಿ ಬೆಳಗ್ಗೆ ಎದ್ದ ಬಿಸಿಲು ಇರ್ತೈತಲ್ರಿ ಸಿಕ್ಕಾಪಟ್ಟೆ ಹಾಗಾಗಿ ಒಗೆದ ಹಂಗೆಲ್ರಿ ಡೈರೆಕ್ಟ್ ಬಿಸಿಲು ಇಲ್ಲೇ ಬಂದುಬಿಡ್ತೈತ್ರಿ ಈಗ ಸ್ವಲ್ಪ ನೆರಳು ಆತ್ರಿ ಈಗ ಯಾಕಂದ್ರೆ ಟೈಮ್ 4 ಗಂಟೆ ಆತ್ರಿ ಇಷ್ಟು ಈಗ ಅರಿವಿ ಒಗೆದು ಹಾಕೊಂಡ್ರಿ ಯಪ್ಪ ಫಸ್ಟ್ ಟೈಮ್ ನೋಡ್ರಿ ನಾನು ಇಷ್ಟು ಅರಿವಿ ನಾನು ಜಮಾ ಇಟ್ಟದಪ್ಪ ಅಂತ ಹೇಳಿದ್ರೆ ಯಾಕಂದ್ರೆ 2 ದಿನ ನಾವು ವೀಡಿಯೋ ಮಾಡೋಕೆ ಹೋದ್ರಿ ಒಗೆದನ ಆಗ್ಲಿಲ್ರಿ ಈಗ ನೋಡ್ರಿ 2 ಹಗ್ಗ ತುಂಬ್ಯಾರಿ ಎಲ್ಲ ಒಂದ್ರ ಮೇಲೆ ಒಂದು ಹಾಕಿನ್ರಿ ಇಲ್ಲೊಂದು ಹಗ್ಗ ತುಂಬೈತ್ರಿ ಆಮೇಲೆ ನೋಡ್ರಿ ಇಲ್ಲೊಂದು ಹಗ್ಗ ತುಂಬೈತ್ರಿ 2 ಹಗ್ಗ ಟ್ರೈನ್ ಹೋಗತ್ರಿ ಎಷ್ಟು ಚಂದ ಕಾಣ್ತತ್ ನೋಡ್ರಿ ಟ್ರೈನ್ ಸಂಜೆ ಮುಂದೆ ಟ್ರೈನಾಗೆಲ್ಲ ಲೈಟ್ ಹತ್ತಿರ್ತಾವಲ್ರಿ ನೋಡ್ರಿ ಈಗ ಅರ್ಬಿ ಹೋಗ್ಯದ ಆತ್ರಿಪ್ಪ ಈಗ ಹೋಗಿ ಮಧ್ಯಾಹ್ನ ಊಟ ಮಾಡಿಲ್ಲ ಏನಿಲ್ರಿ ನೆಗಡದಂಗೆ ಆಗ್ಬಿಟ್ಟತಿ ಏನೋ ರುಚಿನ ಹತ್ತವಲ್ರಿ ಆಮೇಲೆ ಇಲ್ಲಿ ಸಾನಿಯಾ ಚಿರಾಕ್ ಹಚ್ಚಿ ಈಗ ಓದಕ್ಕೆ ಹೋಗ್ಯಾಳ್ರಿ ಇಲ್ಲಿ ಸಾನಿಯಾ ತಮ್ಮನ ಕುಡಿಯೋಕೆ ಹೋಗ್ಯಾರ್ರಿ ಈಗ 1-2 ಬಜ್ಜಿಯಾರ ಮಾಡಿದ್ರ ಅಂತಂತೇಳಿ ಇಲ್ಲೆಲ್ಲ ಹೆಚ್ಚಿ ಹಾಕಿ ರೆಡಿ ಮಾಡಿ ಇಟ್ಟೀನಿ ಬಜ್ಜಿ ಮಾಡ್ಕೊಂಡು ಸ್ವಲ್ಪ ತಿಂದು ಚಾ ಕೊಡ್ತೀನಿ ರೀ ಏನ್ರಿ ಹಾಂ ಪಾಪಡ ತಿನ್ನತ್ತೀರ ತಡ್ರಿ ಬಜ್ಜಿ ಮಾಡತ್ತೀನಿ ಹಾಂ ಅವನು ತಿಂತೀರಿ ಬಿಡಂಗಿಲ್ಲ ಒಟ್ಟು ನೋಡ್ರಿಪ್ಪ ಬಜ್ಜಿ ನೋಡೋದ್ರಾಗ ಬಾಯಿ ಒಳಗೆ ನೀರ ಬರ್ತಾವ್ರಿ ಹುಡ್ರು ಬಂದ್ರಿ ಈಗ ಹೋಗಿ ಬಂದ್ರೆ ಮಾತಾಡ್ಸಕ ರೀ ಹೋಗಿ ಬಂದ್ರೆ ನೋಡಿಲ್ಲ ಬಜ್ಜಿ ಟನ್ ಟಣ ಐ ಐ ಕಿಲ 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 ಬಜ್ಜಿ ಬಜ್ಜಿ ಮಸ್ತ್ ಅಲ್ರಿ ಸಾಕು ನೋಡಿದ್ರಲ್ರಿ ಇದೇನ ಬೆಳಿಗ್ಗೆ ಒಂದೇ ಸಂಜೆ ಒಂದೇ ಊಟ ಆದ್ಮೇಲೆ ಒಂದೇ ರಾತ್ರಿ ಮಕ್ಕಳು ತೊಗೊಂಬಿಟ್ರೆ ಆರೋಗ್ಯ ಬೆಳಿಗ್ಗೆ ರಾತ್ರಿ ಮಧ್ಯಾಹ್ನ ಈಗ ಒಂದು ತೊಗೊಂಡ್ರೆ ಸಾಕು ಬಿಡ್ರಿ ಹಾಂ ರೀ ತಳಗ್ ಹೊನ್ನಡ್ರಿ ಚಾಚಾರ್ ತಳಗ್ ಹೊಂಟ್ರ ಅಂತ ಫೋನ್ ಹಚ್ಚಿ ಸುಲ್ತಾನ ತಳಗ್ ಹೊಂಟಿವಿ ಬರ್ತೀರೇನ ಅಂತೇಳಿ ಹೋಗನ್ರಿ ಅಮ್ಮಗೆ ಒಂದೆರಡು ತೊಗೊಂಡು ಹೋಗನ್ರಿ ಬಜ್ಜಿ ಅದ್ರೊಳಗನ ತಮ್ಮನ್ನ ಸಾನಿಯ ಅರ್ಷಿಯ ಏನು ಮಾಡಕತ್ತಿರುವ ಕಾಕ್ ಹೋಗೈತೆ ಅಲ್ಲಿ ಮ್ಯಾಲೆ ಅಲ್ಲಿ ಸೀಟಿನ ಮೇಲೆ ಹೋಗೈತನ ಈಗ ಅದಕ್ಕೆ ಒಂದಕ್ಕೊಂದು ಜೈಂಟ್ ಮಾಡತ್ತೀರ ಈಗ ತಕೊಳಕ ಕುರ್ಚಿ ಹಾಕಿ ನೋಡಕೈತ್ರ ಒಂದಕ್ಕೆ ಬರ್ತತಾನೆ ಸಾಕು ಬಿಡ್ರಿ ಅಪ್ಪ ಕಾಯಿಪಲ್ಲೆ ತೊಗೊಂಡೆ ಈಗ ಹೋಗಿ ಎ ಪಿ ಎಮ್ ಸಿಗೆ ಹೋಗಿದ್ರೆ ಅಯ್ಯ ಬೇಡ ಅಪ್ಪ ಸತಿ ನೆಗಡಿ ಆಗ್ಬಿಟ್ಟತ್ವ ಇವ ಅದ್ರಾಗ ಗುಳಿಗೆ ತೊಗೊಂಡೀನಿ ಅದ್ರಾಗ ಇವು ನೀರು ಸೋತಿಗ ಏನೋ ಬರೀ ನೀರ ತುಂಬಿರ್ತಾವ ಇದ್ರಾಗ ಹೆಂಗಪ್ಪ ಅವು 20 ರೂಪಾಯಿ ಹೌದಣ್ಣ ಇವು ಗಜರ್ ರುಚಿ ಇರ್ತಾವ ನೋಡಪ್ಪ ಇವು ಮಸ್ತ್ ಇರ್ತಾವ ತಿನ್ನಕ್ ಚಲೋ ಇರ್ತಾವ ಅಪ್ಪ ಅವು ಮಸ್ತ್ ಆಗ ಇಲ್ಲ ಹಲವಾರ ಮಾಡ್ಬೇಕು ಅದ್ರದ್ದು ಮಸ್ತ್ ಆಕತ್ತಪ್ಪ ಹಲ್ವಾ ಮಾಡಪ್ಪ ಅದ್ರದ್ದು ಎಷ್ಟು ಚಲೋ ಆಕತ್ತದ ಟೇಸ್ಟ್ ಆಕತ್ತೆ ತುಪ್ಪ ಬೇಕು ಅದು ಎಷ್ಟು ಭಾಳ ಇಡಾಕತ್ತಪ್ಪ ಅದು ಅಂತ ಒಂದು ತರಿಸ್ಬಿಟ್ರೆ ಯಾಕಂದ್ರೆ ರೆಸಿಪಿ ಅದು ಮಾಡೋ ಮುಂದೆ ಇಟ್ಟು ತರಿಸಿದ್ರೆ ಚಲೋ ಆಗಂಗಿಲ್ಲ ಅದು ಇಡೋಣ ಆಗೋದಿಲ್ಲ ಅಂತ ನಾವು ಅಂತ ತೊಗೊಂಡು ಇಟ್ಕೊಂಡ್ಬಿಟ್ರೆ ಎಷ್ಟು ದಿನ ಆಕತ್ತದ ಚಲೋ ಆಕತ್ತದ ಹೌದು ಅಡಿಗೆ ಆತಪ್ಪ ಇವಲ್ವಾ ಲೇಟಾಗಿ ಊಟ ಮಾಡಿದ್ವಿ ನಾವು
ಹಂಗಾಗಿ ಅರಿಬಿ ಭಾಳ ಇದ್ವು ಅರಿಬಿ ಒಗ್ದದೇ ಇಲ್ಲ ನಾನು ಎಲ್ಲ ಅರಿಬಿ ಒಗ್ದು ಹಾಕಿ ಊಟ ಮಾಡಮಟ ಅಂದ್ರೆ ಲೇಟ್ ಆತ ಪುಪ್ಪರು ರೊಟ್ಟಿ ಮಾಡ ರೊಟ್ಟಿ ಇಲ್ದ ಊಟನೇ ಇಲ್ತಾವ ನಿಮ್ಮ ಹೌದು ಒಂದು ರೊಟ್ಟಿ ಉಂಡ್ಬಿಟ್ರೆ ಮುಗಿದು ಹೋತು ನೋಡ್ರಿ ಈಗ ನಾವು ಅಮ್ಮರ ಅಂಗಡಿ ಕಡೆ ಬಂದವ್ರಿ ತೇರು ನೋಡ್ರಿ ಎಲ್ಲ ಇದನ್ನ ಮಾಡಾಕತ್ತಾರ ರೆಡಿ ಮಾಡಾಕತ್ತಾರ ಯಾಕಂದ್ರೆ ನಾಳೆ ಫುಲ್ ರೆಡಿ ಮಾಡ್ತಾರೆ ರೀ ಬುಧವಾರ ಜಾತ್ರೆ ಐತಲ್ರಿ ಎಲ್ಲಾನು ಈಗ ತೇರು ಹೊರಗೆ ತೊಗೊಂಬಂದಿಟ್ಟಾರ್ರಿ ಅಲ್ಲೆಲ್ಲಾನ ಏನೋ ಕಟ್ಟಾಯತ್ತಾರ ನೋಡ್ರಲ್ಲಿ ಗದ್ಲ ನೋಡ್ರಲ್ಲಿ ಎಷ್ಟು ಗದ್ಲ ಐತ್ರಲ್ಲಿ ಇಲ್ಲಿ ನೋಡ್ರಿ ಈಗ ಅಮ್ಮನ ಅಂಗಡಿಗೆ ಬಂದ್ವಿ ಅಂದ್ರೆ ಅಮ್ಮ ಎಲ್ಲರಿಗೂ 10 ರೂಪಾಯಿ ಕೊಡ್ತಾರೆ ರೀ ದೊಡ್ಡವ್ರಿಗೂ ಸಣ್ಣವ್ರಿಗೆ ಅಷ್ಟ್ರಿಗನ ಆ 10 ರೂಪಾಯಿ ಇಲ್ಲಿ ಎಲ್ಲರೂ ಜಮಾ ಮಾಡ್ಕೊಂಡು ಇಲ್ಲಿ ಶಿವಪುರಿ ತಿಂದು ಹೋಗೋದ್ರಿ ನೋಡ್ರಿ ಶಿವಪುರಿ ತಮ್ಮನ್ನಾಗ 10 ರೂಪಾಯ್ದು ಪಾನಿಪುರಿ 4 ಬರ್ತಾವ್ರಿ ಹಾಗೆ ಅವನು ತೊಗೊಂಡಿದ್ದಾರೆ ಮಸ್ತ್ ಐತೆ ಈಗ ನೋಡ್ರಿ ನಾವು ಮನೆಗೆ ಬಂದಿರಪ್ಪ ಮನೆಗೆ ಬಂದಾಗಲೇ ಒಂದು ತಾಸು ಆತ್ರಿ ಯಾಕಂದ್ರೆ ಬಂದ ತಕ್ಷಣ ನಾಳೆ ಬಂದಿದ್ದು ರೀ ಹಂಗಾಗಿ ಟಾಕಿ ಅವನ್ನೆಲ್ಲ ತೊಳೆದು ನೀರು ತುಂಬಿದ್ದಾರೆ ಮತ್ತು ಈಗ ಟೈಮ್ ಆಗಲೇ ಎಷ್ಟು 10:30 ಆಗೈತಿ ಸಿಂಟ್ಯಾಕ್ಸ್ ತುಂಬ್ತಾವೇನಿಲ್ಲ ಅಂತೇಳಿ ಸುಮ್ಮನೆ ನೋಡ್ಕೊಂಡು ನಿಂತೀನಿ ರೀ ನಾನು ಯಾಕಂದ್ರೆ ನಳ ಜೋರು ಆದವು ಅಂದ್ರೆ ಏರ್ತವ್ರಿ ಅವು ಇಲ್ಲ ಅಂದ್ರೆ ಏರಂಗಿಲ್ಲ ರೀ ಅವು ಹಂಗಾಗಿ ಮಕ್ಕೊಂದ್ರೆ ಆತ ನಿಂತು ಬರೋಲ್ತ ಅಂಥೇಳಿ ನಾನು ಸುಮ್ಮನೆ ಮೇಲ್ಗಡೆ ಸ್ವಲ್ಪ ವಾಕ್ ಮಾಡಿದೆ ಯಾಕಂದ್ರೆ ಊಟ ಮಾಡಲಿಲ್ಲರಿಪ್ಪ ಯಾಕಂದ್ರೆ ಬಜೆ ತಿಂದಿವ್ರಿ ಆಮೇಲೆ ಅಲ್ಲಿ ಒಂದೊಂದು ಶಿವಪುರಿ ತಿಂದಿವ್ರಿ ಹಾಗಾಗಿ ಹೊಟ್ಟೆ ಹಸಿವಿಲ್ಲ ಹುಡುಗರು ಹಂಗೆ ಮಕ್ಕೊಂದು ನಮ್ಮ ಮನೆಯವರು ಊಟ ಮಾಡೋಕ್ಕಲ್ಲ ಅಂದ್ರೆ ನಾವು ಊಟ ಮಾಡಿಲ್ರಿ ಈಗ ಹಂಗೆ ಸ್ವಲ್ಪ ಚಹಾ ಕುಡ್ದೆ ಚಹಾ ಕುಡ್ದು ಮಕ್ಕೊಳ್ಳೋಣ್ರಿ ಇವಾಗ ನೋಡೋಣ್ರಿ ಟಾಕಿ ನಮಗೆ ನಿದ್ದೆ ಟಮಟ ಏನೋ ತುಂಬಿದ್ವು ಅಂದ್ರೆ ಬಂದ್ ಮಾಡಕ್ಕೆ ಬರ್ತೈತಿ ಇಲ್ಲಾಂದ್ರೆ ನಳ ಹೋತಂದ್ರೆ ಅವು ಅಷ್ಟಕ್ಕೆ ಬಂದಾಗ್ಬಿಡ್ತಾವ್ರಿ ನೋಡ್ರಿ ಎಲ್ಲರೂ ಆಗಲೇ ಮಕ್ಕೊಂಡ್ರಿ ನಮ್ಮ ನಜ್ಮಾರು ಮಕ್ಕೊಂಡಾರ್ರಿ ಅವರು ಹೊರಗಿನ ಲೈಟ್ ಬಂದ್ ಮಾಡಿಬಿಟ್ರೆ ಎಷ್ಟು ಕತ್ಲ ಆಗ್ಬಿಡ್ತೈತ್ರಿ ಹೌದೇನ್ರಿ ಎಲ್ಲರೂ ಲೈಟ್ ಬಂದ್ ಮಾಡಿ ಮಕ್ಕೊಂಡ್ರಿ ಈಗ ಕ್ಯಾ है मावा क्या है माँ छुड्डा काय छुड्डा आ है क्या माँ ಬಾ ಚಾಚಿ ಏನೋ ಮಾಡಾಕತ್ತೀರಲ್ರಿ ಬೆಣ್ಣೆ ಮಾಡಾಕತ್ತೀರ ಮನ್ಯಾಗ ರೀ ಚಾಚಿಯರು ಮನ್ಯಾಗ ಬೆಣ್ಣೆ ಮಾಡ್ತಾರೆ ಘಮ ಘಮ ಅನ್ನೋದು ತುಪ್ಪ ಏನು ಹೋಳಿಗೆ ಮಾಡ್ತಂದಾರನ ತುಪ್ಪ ಮಾಡಿ ಹೌದ್ರಿ ಹೌದ್ರಿ ಚೇಚಿ ನೀವು ಒಟ್ಟತ್ತು ಇದು ಮಾಡಂಗಿಲ್ಲ ಅಲ್ರಿ ಮಸ್ತ್ ಆಗಿರ್ತೈತ್ರಿ ಅದು ಘಮ ಘಮ ಅಂತ ಚೇಚಿ ಅದು ಇದು ಹಾಲಿನ ಕೆನೆ ತೆಗೆದಿಟ್ಟಿಟ್ಟು ಅದಕ್ಕೆ ಹೆಪ್ಪ ಹಾಕಿ ಇದು ಮಾಡ್ತೀರಿ ನೀವು ಈಗ ತೆಗ್ದಿರಿ ನೀವು ಬೆಣ್ಣೆ ಒಂದಿಟ್ಟು ತೆಗಿಟ್ರೆ ಫಸ್ಟಿಂದ ಐತ್ರಿ ನೋಡ್ರಿಪ್ಪ ಫ್ರೆಂಡ್ಸ ನಿನ್ನೆ ಬಿಟ್ಟಂಥ ವೀಡಿಯೋಕ್ಕೆ ಅಂದ್ರೆ ನಾವು ಸಾಂಗ್ ಮಾಡಿ ಬಿಟ್ಟಿವಲ್ರಿ ಆ ವೀಡಿಯೋಕ್ಕಂತ್ರ ಕೆಲವೊಬ್ರು ಭಾಳ ಚಲೋ ಕಮೆಂಟ್ ಕಳಿಸಿದ್ರಿ ಆ ಕಮೆಂಟ್ಗಳು ನೋಡಿ ಖುಷಿ ಆತ್ರಿ ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಬ್ಯಾಡ್ ಕಮೆಂಟು ಬರ್ತಿರ್ತಾರೆ ಹಂಗೆ ನಾವೇನಾದರೂ ಹೊಸದಾಗಿ ಏನಾದರೂ ಕ್ರಿಯೇಟ್ ಮಾಡಿದೀಪ ಏನಾದರೂ ಪ್ರಯತ್ನ ಪಡತ್ತೀವಿ ಅಂತ ಹೇಳಿದ್ರೆ ಬ್ಯಾಡ್ ಕಮೆಂಟ್ ಅಂತ ಇದ್ದೇ ಇರ್ತಾವ್ರಿ ಅವು ಏನಪ್ಪ ಅಂತ ಹೇಳಿದ್ರೆ ನಮಗೊಂದು ಇದು ರೀ ಜೋಶ್ ತರೋವಂಥ ಕಮೆಂಟ್ಗಳಿದ್ದಂಗೆ ರೀ ಬ್ಯಾಡ್ ಕಮೆಂಟ್ ಅಂತ ಹೇಳಿದ್ರೆ ಈಗ ಬ್ಯಾಡ್ ಕಮೆಂಟ್ ಆ ಥರ ಕಮೆಂಟ್ಗಳು ಬಂದ್ರೆ ಮತ್ತೊಮ್ಮೆ ನಾವು ಚಲೋ ಮಾಡ್ಬೇಕು ಹಿಂಗೆ ಅಂದಿದ್ರಲ್ಲ ಅನ್ನೋ ಒಂದು ಇದು ಬೆಳಿತೈತೆ ರೀ ಮನಸ್ಸೊಳಗೆ ನಾವು ಇನ್ನೂ ಇದಕ್ಕಿನ್ನೂ ಚಲೋ ಮಾಡ್ಬೇಕು ಅವ್ರು ನಮ್ಗೆ ಹಿಂಗೆ ಅಂದಾರಲ್ಲ ನೆಕ್ಸ್ಟ್ ವೀಡಿಯೋ ನಾವು ಇನ್ನೂ ಚಲೋ ಮಾಡ್ಬೇಕು ಅನ್ನೋದೊಂದು ಹುಮ್ಮಸ್ಸು ಬೆಳಿತೈತೆ ರೀ ಫಸ್ಟಿಗೆ ನಾವು ನಮ್ಮ ಮನೆಯವ್ರು ಒಂದು ಹಾಡು ನಾನು ನಮ್ಮ ಮನೆಯವ್ರಿಗೆ ಹಾಡು ಹೇಳಿದ್ದೀವಿ ರೀ ಅದಕ್ಕೆಲ್ಲ ಎಲ್ಲರೂ ಕೆಲವೊಬ್ರು ತಿಳ್ಕೊಳ್ಳೋಂತಂದು ಕಮೆಂಟನ್ನು ಹಾಕಿದ್ರಿ ಕೆಲವೊಬ್ರು ಅಯ್ಯೋ ಈ ಸಾಂಗ್ ನೀವು ಸಾಂಗಿಂದ ಏನು ಮಾಡೋಕೆ ಹೋಗ್ಬೇಡ್ರಿ ಈ ಸಾಂಗ್ ಕೇಳೋಕ್ಕಾಗ್ತಿಲ್ಲ ಹಂಗೆ ಹಿಂಗೆ ಅಂದ್ರಿ ಆ ಥರ ಅಂದಾರ ಅಂಥೇಳಿ ನೆಕ್ಸ್ಟ್ ಸಾಂಗ್ ವೀಡಿಯೋನ ಮತ್ತು ಇನ್ನೊಂದು ಸಾಂಗ್ ಹೇಳಿದ್ರು ನಮ್ಮ ಮನೆಯವ್ರು ಅದು ಭಾಳ ಚಲೋ ಬಂತಂತೇಳಿ ಎಲ್ಲರೂ ಕಮೆಂಟ್ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಸ್ವಲ್ಪ ಕಮೆಂಟ್ ಬಂದಿದ್ದಕ್ಕೆ ಮತ್ತೊಂದು ನೆಕ್ಸ್ಟ್ ಸಾಂಗ್ ಏನು ಮಾಡ್ತೀವಿ ನೋಡ್ರಿ ಅದು ಚಲೋ ಮಾಡಿದ್ರ ಅಂತಂತೇಳಿ ಅಲ್ಲಿ ನಮಗೆ ಮತ್ತೊಂದು ಸ್ವಲ್ಪ ಹುಮ್ಮಸ್ ಬೆಳೀತ್ರಿ ಹಾಗಾಗಿ ನಾವು 3ನೇ ಸಾಂಗನ್ನು ಅದನ್ನು ಎಷ್ಟು ಪ್ರಯತ್ನ ಆಕೈತೆ ನಮ್ಮ ಕೈಲಿ ಅಷ್ಟು ಪ್ರಯತ್ನ ಪಟ್ಟಿರಿ ನಾವು ಚಲೋ ಮಾಡೋಕೆ ಅದ್ರಾಗೂ ನಮ್ಮ ಮನೆಯವ್ರು ಭಾಳ ಗ್ರೇಟ್ ಅಂತ ಅನ್ಕೊತೀನಿ ನಾನು ಯಾಕಂತ ಹೇಳಿದ್ರೆ ನಮ್ಮ ಮನೆಯವರು ಓದಕ್ಕೆ ಬರೋಂಗಿಲ್ಲ ರೀ ಬರೆಯೋಕೆ ಬರೋಂಗಿಲ್ಲ ರೀ ಅವ್ರಿಗೆ ಆಮೇಲೆ ಸಂಗೀತ ಅಂತ ಕಲ್ತಿಲ್ಲ ಏನಿಲ್ಲ ರೀ ಅಂಥವ್ರು ತಾವ ಓನ್ ರೀ ಸಾಂಗನ್ನು ಬರೆದು ಆಮೇಲೆ ಏನರದ ಸಾಂಗನ್ನು ಬರೆದು ಸಾಂಗ್ ಹಾಡಿ ಅದಕ್ಕೆ ಮ್ಯೂಸಿಕ್ ಎಲ್ಲ ಇದನ್ನು ಮಾಡಿ ಮತ್ತು ಅವರ ಹಾಡಿ ಅದನ್ನು ಅಪ್ಲೋಡ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಮತ್ತು ನನ್ನ ಗಂಡ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ತೀನಿ ರೀ ನಾನು ಯಾಕಂದ್ರೆ ಈಗ ಎಷ್ಟೋ ಶಾಲೆ ಕಲ್ತವ್ರು ಇರ್ತಾರೆ ಇದನ್ನು ಮಾಡೋರು ಇರ್ತಾರೆ ಅವ್ರಿಗೆ ಐಡಿಯಾ ಇರೋಂಗಿಲ್ಲ ರೀ ಹೆಂಗೆ ನಾವು ಹಾಡು ಬರಿಬೇಕು ಹೆಂಗಿಲ್ಲ ಅನ್ನೋದು
ನಮ್ಮ ಮನೆಯವ್ರು ಏನಪ್ಪ ಅಂತ ಹೇಳಿದ್ರೆ ರಾತ್ರಿ ಮಕ್ಕೊಂದಿರ್ತಾರಲ್ಲ ಅವಾಗ ರೀ ಅದು ಎಷ್ಟೊತ್ತು 1 ಗಂಟೆ 2 ಗಂಟೆಗೆ ಒಂದೊಂದು ಜಾನಪದ ಹಾಡು ಕೇಳ್ತಾ ನಾವು ಹಿಂಗೆ ಒಂದೊಂದು ಸಾಂಗ್ ಮಾಡಬೇಕಲ್ಲ ಅಂತಂದೇಳಿ ಅವ್ರ ತಲೆ ಹಾಕ್ಕೊಂಡು ತಲೆ ಒಳಗೆ ಏನೇನು ಒಂದೊಂದು ಪದ ಬರ್ತಾವೆ ಅವನ್ನ ಮೊಬೈಲ್ ಒಳಗೆ ರೆಕಾರ್ಡ್ ಮಾಡಿ ಇಟ್ಕೊತಾರೆ ಮತ್ತು ನೆನಪು ಹರಬಾರ್ದು ತಡಿ ಮತ್ತು ಇದಕ್ಕೆ ಮತ್ತು ಮುಂದೆ ಜಾಯಿಂಟ್ ಮಾಡ್ತೀನಿ ನಾನು ಅಂತಂದು ಹೇಳಿ ಹಂಗೆ ಮಾಡ್ತಾ ಮೊಬೈಲ್ ಒಳಗನ ಅವ್ರು ಹಾಡಿ ಪೂರ ಇದನ್ನು ಮಾಡ್ಕೊಂಡು ಆಮೇಲೆ ಅದನ್ನು ಸಾಂಗ್ ರೆಕಾರ್ಡ್ ಮಾಡಿ ಇದನ್ನು ಪೂರ ಹಾಡೊಂದು ಕಂಪ್ಲೀಟ್ ಮಾಡ್ತಾರಲ್ರಿ ಅದು ಇನ್ನೂ ಗ್ರೇಟ್ ರೀಪ್ಪ. ಯಾಕಂದ್ರೆ ಇದು ಹಂಗೆ ಆತ್ರಿ. ಈಗ ನೋಡ್ರಿ ನಿನ್ನ ಕಮೆಂಟ್ನು ಕೆಲವು ಬ್ಯಾಡ್ ಕಮೆಂಟ್ ಬಂದವು ಮತ್ತು ಈಗಿದು 3ನೇ ಹಾಡ್ರಿ ನಮ್ಮದು. ನಮ್ಮ ಮನೆಯವ್ರು ಏನಂದ್ರೆ ಅಂಥವು ಕಮೆಂಟ್ಗಳು ಬರ್ತಾನೆ ಇರ್ಬೇಕು. ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ, ಅದನ್ನು ನಮಗೆ ಖುಷಿ. ಯಾಕಂದ್ರೆ ನಾವು ಬೆಳೆಯಕತ್ತೀವಪ್ಪ ಅಂತಂದು ಹೇಳಿದ್ರೆ ಅವ್ರಿಗೆ ತಡ್ಕೊಳಕ್ಕೆ ಆಗಂಗಿಲ್ಲ, ಅದಕ್ಕೆ ಹಂಗೆ ಕಮೆಂಟ್ ಮಾಡ್ತಾರೆ. ಅದನ್ನು ನಾವು ಗ್ರೇಟ್ ಅನ್ಕೋಬೇಕು. ಯಾಕಂದ್ರೆ ನಾವು ತಡ್ಕೊಳಕ್ಕೆ ಆಗೋಲ್ತಲ್ಲ ನಾವು ಬೆಳೆಯೋದನ್ನ ಅಂತಂದು ಹೇಳಿ ನಾವು ಖುಷಿ ಪಡ್ಬೇಕಂತ ಕಮೆಂಟ್ಗಳಿಗೆ ನೀನು ತಲೆ ಕೆಡಿಸ್ಕೋಬೇಡ. ನೀವು ಬರಲಿ ಬಿಡು ಕಮೆಂಟ್ ಹೆಂಗಾರ ಬರ್ಲಿಕ್ಕೆ, ಅದಕ್ಕೆ ಏನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ. ಕೆಲವೊಬ್ರು ಹಂಗೆ ಮಾಡ್ತಾರೆ. ಆದ್ರೆ ನಮಗೆ ಸಪೋರ್ಟ್ ಮಾಡೋರು ಭಾಳ ಮಂದಿ ಅದಾರ. ನಾವು ಹೊಸದಾಗಿ ಏನೋ ನಾವು ಯೂಟ್ಯೂಬ್ ಒಳಗೆ ಕ್ರಿಯೇಟ್ ಮಾಡಿದ್ರೂ ಅದಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟು ಅದಕ್ಕೆ ಮುಂದೆ ಕಳಿಸಿ ನೀವು ಮಾಡಿರಿ ಅಂತಂದು ಹೇಳಿ ಅದಕ್ಕೆ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡ್ತಾರಲ್ಲ, ಅದು ನಮಗೆ ಭಾಳ ಗ್ರೇಟ್. ಭಾಳ ಜನ ಅದಾರ ಹಂಗೆ ನಮಗೆ ಸಪೋರ್ಟ್ ಮಾಡ್ಯಾರ. ಅಷ್ಟು ಸಾಕು. ಅವರು ಒಂದು ಆಶೀರ್ವಾದ ಇದ್ನಿ ಅಂದ್ರೆ ಯಾವ ಮನುಷ್ಯ ಬೇಕಾದರೂ ಮುಂದೆ ಹೋಗ್ಬೋದು ಅನ್ನೋದು ನಮಗೆ ಇದೈತಿ. ಅವರು ಆಶೀರ್ವಾದ ಇದ್ರೆ ಸಾಕು ನಮಗೆ ಅಂತಂದು ಹೇಳಿದನ್ನು ಮಾಡ್ತಿರ್ತಾರೆ. ಹಂಗೆ ಅದ ರೀ ಎಲ್ಲರೂ. ನಾವು ಏನೋ ಒಂದು ಚಾನಲ್ ಇದನ್ನು ಮಾಡಿದ್ರೂ ಕ್ರಿಯೇಟ್ ಮಾಡಿ ಸ್ವಲ್ಪ ಹೇಳಿದ್ರೆ ನಾವು ಅದ್ರ ಬಗ್ಗೆ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ನಮಗೆ ಅದ ಒಂದು ಭಾಳ ಖುಷಿ ರೀ, ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾರಲ್ಲಪ್ಪ ನಮಗೆ ಅಂತಂದು ಹೇಳಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದು ಹೇಳಿದ್ರೆ, ಈಗ ನಮ್ಮ ಮನೆ ಒಳಗೆ ಒಂದು ಎಂಬ್ರಾಯ್ಡ್ರಿ ವರ್ಕಿಂದ ಮಿಷನ್ ತೊಗೊಂಬಂದಾರೆ ಬಾಬಾರಿ. ಅದು ಕಲ್ತಾಯ್ತು ರೀ ಈಗ ಆಗಲೇ. ಮತ್ತೀಗ ನಾವು ಹೇಳಿದ್ವಿ ರೀ, ಈಗ ಅದು ಕಲಿಯಾಕತ್ತಾರೆ ಅವರು. ಕಲ್ತ ಮೇಲೆ ನಿಮಗೆ ಹೇಳ್ತೀವಂತ್ರಿ. ಯಾಕಂದ್ರೆ ಮಿಷನ್ ತಂದು ಕುಳಿಗೇನಂದ್ರೆ ಕೆಲವೊಬ್ರು ಫೋನ್ ನಂಬರ್ ಕೊಡ್ರಿ, ನಾವು ಜಂಪರಾಗೆ ಇದನ್ನು ಹಾಕಿಸ್ಬೇಕು, ವರ್ಕ್ ಮಾಡಿಸ್ಬೇಕು ಹಂಗೆ ಅಂತಂದು ಹೇಳಿ ಎಲ್ಲರೂ ಕಮೆಂಟ್ ಮಾಡಿದ್ರು. ಫೋನು ಹಚ್ಚಿದ್ರಿ. ತಡ್ರಿ ಇವಾಗಿನ್ನೂ ಹೊಸ ತೊಗೊಂಬಂದಾರ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಎಲ್ಲ ತಿಳ್ಕೊರ್ಲ ಅವರು. ತಿಳ್ಕೊಂಡ್ಮೇಲೆ ಜಂಪರ್ನ ಸ್ಟಾರ್ಟ್ ಮಾಡ್ತಾರಲ್ರಿ ವರ್ಕ್ ಮಾಡೋಕೆ. ಅವಾಗ ನಿಮಗೆ ನಾವು ಹೇಳ್ತೀವಿ ಅಂದಿದ್ದು ರೀ. ಇವಾಗೆಲ್ಲ ಅವರು ತೊಗೊಂಬಂದು ಈಗಲೇ ಇಷ್ಟು ಒಂದು 15-20 ದಿನ ಆತ್ರಿ. ಅವರೆಲ್ಲ ಮಾಹಿತಿ ತಿಳ್ಕೊಂಡಾರ, ಈಗ ಮಾಡಾಕತ್ತಾರೆ. ಈಗ ನಮ್ಮ ಸಬ್ಸ್ಕ್ರೈಬರು ತೊಗೊಂಬಂದು ಒಬ್ಬೊಬ್ರು ಕೊಡಾಕತ್ತಾರೆ ಜಂಪರ್. ಈಗ ಈ ವಿಡಿಯೋದಾಗ ಒಂದು ಜಂಪರ್ ಮಾಡಾಕತ್ತಿದ್ರೆ ಅದು ಸಬ್ಸ್ಕ್ರೈಬರ್ ಕೊಟ್ಟದ್ದು ಜಂಪರ್ ಅದಿನ್ನೂ ಕಂಪ್ಲೀಟ್ ಆಗಿಲ್ಲ ರೀ. ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ತೋರ್ಸೋದು ಹೆಂಗಾಗೈತೆ ಅಂತಂದು ಹೇಳಿ. ಸೊ ಹಾಗಾಗಿ ಯಾರಾದರೂ ಏನೋ ಹಂಗೆ ಡಿಸೈನ್ ಮಾಡಿಸ್ಬೇಕಪ್ಪ ಅಂತಂದು ಹೇಳಿದ್ರಿಲ್ಲ ಆಜು ಬಾಜು ಇದ್ದವರು, ನಾವು ಡಿಸೈನ್ ಮಾಡಿಸ್ಬೇಕ್ರಿ ಅಂತ ಅನ್ನೋರು, ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಇದ್ರೊಳಗೆ ನಾವು ಫೋನ್ ನಂಬರ್ ಇರ್ತೈತೆ ರೀ. ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿರಿ. ನಾವು ಎಲ್ಲಿ ಬರ್ಬೇಕು ಏನು ಅಂತಂದು ಹೇಳಿ ಎಲ್ಲ ನಿಮಗೆ ಮಾಹಿತಿ ಕೊಡ್ತೀವಿ ಅಂತ ನಾವು. ಈಗ ಅದೆಲ್ಲ ಮಿಷನ್ ಚಾಲೂ ಆಗೈತೆ ರೀ. ಸೊ ಡಿಸೈನ್ ನಿಮ್ಗೆ ಯಾವ ಥರ ಬೇಕಲ್ರಿ ಆ ಥರ ಡಿಸೈನನ್ನು ಮಾಡ್ತಾರೆ. ನಿಮಗೆ ಇಷ್ಟು ಅದರದ್ದು ಸ್ಟ್ಯಾಚು ಬೇಕಂದ್ರೆ ಅದ್ರ ಮೇಲೆ ಹಾಕ್ತಾರೆ, ಚಿತ್ರ ಮಾಡಿರಿ ಹಾಗೆಲ್ಲ ಮಾಡೋಕ್ಕೂ ಬರ್ತೈತೆ ರೀ ಅದ್ರೊಳಗೆ. ಹಂಗೇನಿಲ್ಲ ರೀ. ಇವಾಗ ಎಲ್ಲ ಈಗ ಆರಿ ವರ್ಕ್ ಅದೆಲ್ಲ ಸ್ವಲ್ಪ ಅವು ಹೆವಿ ಅನ್ನಿಸ್ತಾವೆ ಉಟ್ಕೊಳಕ್ಕೆ ಅಂತಂದೇಳಿ ಈಗೆಲ್ಲ ಯಾರ್ದಾರ ಜಂಪರ್ ಮೇಲೆ ಕೇಳ್ರಿ, ಬರೀ ಇದು ಏನು ರೀ ಎಂಬ್ರಾಯ್ಡ್ರಿ ವರ್ಕಿನ ಜಂಪರ್ನ ಒಂದು ಟ್ರೆಂಡ್ ಆಗ್ಬಿಟ್ಟವ್ರಿ. ಈಗ ಪ್ರತಿಯೊಬ್ಬರನ್ನು ಅಂಥವು ಮಾಡ್ಸಕತ್ತಾರೆ ಈಗ ಡಿಸೈನ್. ಹಾಗಾಗಿ ನೋಡ್ರಿ, ಈಗ ಯಾರಾದರೂ ಡಿಸೈನಿಂಗ್ ಮಾಡಿಸ್ಬೇಕಪ್ಪ ಅಂತಂದು ಹೇಳಿದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿರಿ, ನಿಮಗೆ ನಾವು ಮಾಹಿತಿಯನ್ನು ಕೊಡ್ತೀವಿ ರೀ ಫ್ರೆಂಡ್ಸ. ಸೊ ಥ್ಯಾಂಕ್ ಯು ಸೋ ಮಚ್ ರೀ ಎಲ್ಲರಿಗೂ. ನಿನ್ನೆ ನಮ್ಮದು ವೀಡಿಯೋಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ನಮಗೆ ಕಮೆಂಟ್ ಮಾಡಿದಾರಲ್ರಿ. ನಾವು ಕಮೆಂಟನ್ನು ಮಾಡೋದಿಲ್ಲ ಹೌದ್ರಿ, ಆದ್ರೆ ಕಮೆಂಟ್ ಓದ್ತೀವಿ ನಾವು. ಓದಿ ನಾವು ವೀಡಿಯೋದೊಳಗನೆ ಹೇಳ್ತೀವಿ ರೀ. ಯಾರೆಲ್ಲೋ ಚಲೋ ಕಮೆಂಟ್ ನಮಗೆ ಇದನ್ನು ಮಾಡಿದ್ರಲ್ರಿ ಅವ್ರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ. ಬ್ಯಾಡ್ ಕಮೆಂಟ್ ಕಳ್ಸೋರಿಗೆ ಥ್ಯಾಂಕ್ ಯು ಸೋ ಮಚ್ ರೀ. ಯಾಕಂದ್ರೆ ನಿಮಗೆ ಬ್ಯಾಡ್ ಕಮೆಂಟ್ಲಿಂತ ಮತ್ತು ನಾವು ಮುಂದೆ ಹೋಗ್ಬೋದು ರೀ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ರೀ ನಿಮ್ಮೆಲ್ಲರಿಗೂ. ನಿಮ್ಮ ಸಪೋರ್ಟ್ ಸದಾಕಾಲ ಹಿಂಗೆ ಇರಲಿ ಅಂತೇಳಿ ನಾನು ಕೇಳ್ಕೊತೀನಿ ರೀ. ಒಬ್ಬ ಮನುಷ್ಯ ಬೆಳಿಬೇಕಪ್ಪ ಅಂತ ಹೇಳಿದ್ರೆ ನಿಮ್ಗಳ ಸಪೋರ್ಟ್, ನಿಮ್ಗಳ ಆಶೀರ್ವಾದ ಬೇಕಾ. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.